ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಕಾಯದೊಳು ಗುರುಲಿಂಗ ಜಂಗಮ ದಾಯತವನ್ನರಿಯಲಿಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಯಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣು ಶರಣಾರ್ಥಿ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ವಿಶ್ವವ್ಯಾಪಿಯಾದ ವಿರಾಟ ಶಕ್ತಿ ಚುಳುಕಾಗಿ ಕರಸ್ಥಲಕ್ಕೆ ಬಂದಿರುವ ಇಷ್ಟಲಿಂಗದ ಸ್ವರೂಪವನ್ನು ಭವ್ಯವಾಗಿ ತಿಳಿಸಿದ್ದಾರೆ ಈ ವಚನದಲ್ಲಿ. ಕೂಡಲ ಸಂಗಮದಲ್ಲಿದ್ದಾಗಲೇ 12 ವರ್ಷದ ತಮ್ಮ ತಪಸ್ಸಾಧನೆಯಿಂದ ಕಂಡುಕೊಂಡ ಲಿಂಗದ ನಿಜರೂಪದ ದರ್ಶನವಿದೆ. ಶರಣ ತೇಜೋಮೂರ್ತಿ ಬಸವಣ್ಣನವರ ಭಗವತ್ ಚೈತನ್ಯ ಅಗಮ್ಯ ಅಗೋಚರ ಮತ್ತು ಅಪ್ರತಿಮ, ಅದರ ವಿನ್ಯಾಸ ಅನನ್ಯ. ಈ ಅದ್ಭುತ ಚೈತನ್ಯದ ಸಂಕೇತ ಶರಣರು ಧರಿಸುವ ಇಷ್ಟಲಿಂಗ. ಇದನ್ನೇ ಬಸವಣ್ಣನವರು ಕರಸ್ಥಲದ ಚುಳುಕು ಎಂದು ಕರೆದಿದ್ದಾರೆ. ಬಸವಣ್ಣನವರು ಕೂಡಲ ಸಂಗಮದ ಗುರುಗಳ ಸಾನ್ನಿಧ್ಯದಲ್ಲಿ, ಅಕ್ಕ ನಾಗಮ್ಮಳ ಮಮತೆಯ ವಾತ್ಸಲ್ಯದಲ್ಲಿ, ಕೃಷ್ಣ ಘಟಪ್ರಭಾ ಮಲಪ್ರಭಾ ನದಿಗಳ ಸಂಗಮದ ಸುಂದರ ರಮಣೀಯ ಪ್ರಕೃತಿಯ ಮಡಿಲಲ್ಲಿ ಬೆಳೆದರು. ಪ್ರತಿದಿನ ನದಿಗಳ ವೀಕ್ಷಣೆ ಮಾಡುವುದು ಅವರ ಹವ್ಯಾಸ. ಮನಸ್ಸು ಆಹ್ಲಾದಗೊಳ್ಳುತ್ತಿತ್ತು. ಜೊತೆಗೆ ನಿಂತ ನೀರು ಮಲಿನ, ಚಲನಶೀಲವಾದ ನೀರು ಪರಿಶುದ್ಧ. ಧರ್ಮ, ಶಿಕ್ಷಣ, ಸಂಪತ್ತು ಸ್ಥಾವರವಾಗಿತ್ತಲ್ಲವೇ. ಮುಂದೆ ದೊಡ್ಡವರಾದಾಗ ಚಲನಶೀಲಗೊಳಿಸಿದರು ಬಸವಣ್ಣನವರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬುದು ಬಸವಣ್ಣನವರ ನಿಲುವು ಎನಿಸಿತ್ತು. ಬಸವಣ್ಣನವರು ಸ್ತ್ರೀ ಕುಲೋದ್ಧಾರಕ, ಮಾತೃಹೃದಯಿ, ಮೃದು ಹೃದಯಿಯಾಗಿದ್ದು ಸ್ತ್ರೀಯನ್ನು ಮಹಾದೇವಿಯಾಗಿ ಕಂಡರು. ಹೆಣ್ಣು ಮಾಯೆ, ಅನಿಷ್ಟ, ಭೋಗದ ವಸ್ತು, ಮೈಲಿಗೆ, ಅಪಶಕನ ಇಂಥ ಎಲ್ಲ ಅಪವಾದಗಳನ್ನು ತೊಡೆದು ಹಾಕಿ ಸ್ತ್ರೀಯನ್ನು ಸಾಕ್ಷಾತ್ ಮಹಾದೇವಿ ಎಂಬೇ ಎನ್ನುತ್ತಾರೆ. ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಎಂಬ ವಿಚಾರಕ್ಕಾಗಿ ಮತ್ತು ಅಕ್ಕಳಿಗಿಲ್ಲದ ಉಪನಯನ ಸಂಸ್ಕಾರ ನನಗೂ ಬೇಡವೆಂದು ಮತ್ತು ತಾಯಿ ಕನಿಷ್ಠಳಾದರೆ ನಾನು ಹೇಗೆ ಶ್ರೇಷ್ಠ ಎಂದು ಮನೆಯಿಂದ ಹೊರಬಿದ್ದರಲ್ಲವೇ. ಹೆಣ್ಣಿಗೆ ಸರಿಸಮ ಸ್ಥಾನ ಗೌರವ ಸಿಗಲೆಂಬ ಉದ್ದೇಶದಿಂದ ಅಕ್ಕ ನಾಗಲಾಂಬಿಕಾ ತಾಯಿಗೆ ಪ್ರಪ್ರಥಮವಾಗಿ ಲಿಂಗ ದೀಕ್ಷೆ ಮಾಡಿದರು. ಇದೊಂದು ಸ್ತ್ರೀ ಕುಲದ ಸುವರ್ಣಗಳಿಗೆ ಎನ್ನಬಹುದು. ಬಸವ ಗುರುವಿನಿಂದ ಹಸ್ತ ಮಸ್ತಕ ಸಂಯೋಗದಿಂದ ಲಿಂಗ ದೀಕ್ಷೆ ಪಡೆದು ಲಿಂಗ ಪೂಜೆ, ಲಿಂಗ ಧ್ಯಾನ, ಶಿವಯೋಗ ಸಾಧನೆಯ ಮೂಲಕ ಲಿಂಗ ಮುಟ್ಟಿ ಲಿಂಗವಾದರು ಅಕ್ಕ ನಾಗಲಾಂಬಿಕೆಯವರು. ಸ್ತ್ರೀಯರೆಲ್ಲರೂ ನಾಗಲಾಂಬಿಕಾ ತಾಯಿಯವರಿಂದ ಲಿಂಗ ದೀಕ್ಷೆ ಪಡೆದು ಸಾಧನೆಗೆ ತೊಡಗಿದರು. ಇದನ್ನು ಕಂಡಂಥ ಸಂಗಮೇಶ ಗುರುಗಳಿಗೆ ತುಂಬ ಹರ್ಷ. ಅಂದು ಕಣ್ಣೀರು ಸುರಿಸುತ್ತಾ ಬಂದ ಪುಟ್ಟ ಬಾಲಕ ಎಷ್ಟು ಬೇಗ ಪ್ರೌಢಾವಸ್ಥೆಗೆ ಬಂದು ಬಿಟ್ಟನಲ್ಲ.
64 ವಿದ್ಯೆಗಳಲ್ಲಿ ಪಾರಂಗತನಾದ, ವೇದ ಶಾಸ್ತ್ರ ಆಗಮ ಪುರಾಣ ಉಪನಿಷತ್ತು ಅಷ್ಟೇ ಅಲ್ಲ, ಮಂತ್ರಯೋಗ, ಹಠಯೋಗ, ಲಯಯೋಗ, ರಾಜಯೋಗ 4 ಯೋಗಗಳಲ್ಲಿ ಪರಿಪೂರ್ಣನಾಗಿ ಅಪಾರ ತೇಜಸ್ಸಿನಿಂದ ಬೆಳಗುತ್ತಿದ್ದಾನೆ. ಸದುವಿನಯವೇ ಸದಾಶಿವನ ಒಲುಮೆಯ ಎಂಬ ಮಾತಿನ ಪ್ರತೀಕವೇ ಆಗಿದ್ದಾನಲ್ಲ. ಎಷ್ಟೊಂದು ಬದಲಾವಣೆ! ನನ್ನ ಸುಕೃತ ಇಂಥನೊಬ್ಬ ಯುವಕ ಸಾನ್ನಿಧ್ಯದಿಂದ ಆತನ ವಿಚಾರಧಾರೆಗಳನ್ನು ಅರಿತೆ. ಇನ್ನೊಂದಿಷ್ಟು ಇಷ್ಟಲಿಂಗದ ಕುರಿತು ಕೇಳಬೇಕೆನಿಸುತ್ತಿದೆ. ಬಸವರಸ, ನನ್ನದೊಂದು ಪ್ರಶ್ನೆ ಕೇಳಿ ಗುರುಗಳೇ. ಬಸವರಸ, ಇಷ್ಟಲಿಂಗದ ವಿಚಾರದ ಬಗ್ಗೆ ತಿಳಿಸು. ಎಲ್ಲೆಡೆಗೂ ತುಂಬಿರುವ ದೇವನನ್ನು ಎಲ್ಲರ ಕೈಗೂ ಇಷ್ಟಲಿಂಗದ ಸ್ವರೂಪವಾಗಿ ತಂದುಕೊಟ್ಟ ಉದ್ದೇಶವೇನು? ಖಂಡಿತ ಹೇಳುತ್ತೇನೆ ಗುರುಗಳೇ. ಉಳ್ಳವರು ಶಿವಾಲಯಗಳನ್ನು ಕಟ್ಟುವರು, ಉತ್ಸವ ಮಾಡುವರು. ವೈದಿಕರು ಭೂಮಿಯ ಮೇಲಿನ ದೇವತೆಗಳೆಂದು ಗೌರವಿಸಿ ಭೂಮಿದಾನ, ಸುವರ್ಣದಾನ, ವಸ್ತ್ರದಾನ ಕೊಡುವರು. ಅರ್ಥಹೀನ ಆಡಂಬರ ಎನಿಸಿತು. ಇನ್ನು ಕೆಳವರ್ಗದವರು ಕೀಳು ದೈವಗಳನ್ನು ಬೀರ, ಮೈಲಾರ, ಮಸಣಿ, ಮಾರಿ ಪೂಜಿಸುತ್ತಾ ಮಾಂಸ ಸುರೆ ನೈವೇದ್ಯ ಮಾಡುತ್ತಾ ಕುರಿ ಕೋಳಿ ಬಲಿ ಕೊಡುತ್ತಿದ್ದರು. ಅಂಧಶ್ರದ್ಧೆಯಿಂದ ಮಡಿಕೆ, ಮೊರ, ಗಿಣ್ಣಿಲು, ಕಲ್ಲು, ಕೊಳಗ ಕಾಲಿಡಲೆಂಬಿಲ್ಲದಷ್ಟು ದೈವಗಳು. ಅಬ್ಬಾ, ಈ ಎಲ್ಲ ದೈವಗಳು ಇಲ್ಲವಾಗಿ ಮನುಷ್ಯ ತನ್ನೊಳಗಿರುವ ದೈವವನ್ನು ತಾನೇ ಕಂಡುಕೊಳ್ಳಬೇಕು ಎನಿಸಿತು. ಇದೇ ಉದ್ದೇಶಕ್ಕಾಗಿ 12 ವರ್ಷದ ನಿರಂತರ ಧ್ಯಾನ ಯೋಗಗಳ ಪರಿಶ್ರಮದ ಚಿಂತನೆಯ ಫಲವೇ ಇಷ್ಟಲಿಂಗ. ಬಸವರಸ, ಇಷ್ಟಲಿಂಗ ಪಡೆಯುವವರ ಅರ್ಹತೆ ಗಮನಿಸುವುದಿಲ್ಲವೇ? ಖಂಡಿತ ಗುರುಗಳೇ. ಬಸವರಸ ಹೇಳುತ್ತಾರೆ, ಅವರಲ್ಲಿ ಆತ್ಮಸ್ಥೈರ್ಯ ಮನೋಬಲವನ್ನು ತುಂಬಿ ಅವರಲ್ಲಿದ್ದ ಕೀಳಿರ್ಮೆಯನ್ನು ತೊಲಗಿಸಿ, ನೀನಾರಿಗೂ ಕಡಿಮೆ ಇಲ್ಲ, ನಿನ್ನಲ್ಲಿ ಎಲ್ಲವೂ ಇದೆ, ನೀನು ದುಡಿದು ಏನನ್ನಾದರೂ ಸಾಧಿಸಬಲ್ಲೆ, ಹೀಗೆ ಅವನಲ್ಲಿದ್ದ ಅವಗುಣಗಳನ್ನು ಸರಿಸಿ ಸದ್ಗುಣ ಸದಾಚಾರಗಳನ್ನು ತಿಳಿಸಿ ತಿದ್ದಿ ಸಂಪೂರ್ಣವಾಗಿ ಹೊಸ ಮನುಷ್ಯನಾದಾಗ ಲಿಂಗದೀಕ್ಷೆ ಕೊಡುವುದು ಗುರುಗಳೇ. ಬಸವರಸ, ನಿನ್ನ ಪ್ರಯೋಗ ಯಶಸ್ವಿಯಾಗುತ್ತಿದೆಯೋ? ಖಂಡಿತ ಗುರುಗಳೇ. ಬಸವರಸ ಹೇಳುತ್ತಾರೆ, ಪ್ರೀತಿಗೆ ಜಗವೇ ಮಣಿಯುತ್ತದೆ ಅಲ್ಲವೇ ಗುರುಗಳೇ? ಇವನಾರವನ್ನೆನ್ನದೇ ಅಪ್ಪಿಕೊಂಡಾಗ ಅವರ ಅಂತರಂಗ ಬಹಿರಂಗ ತಿದ್ದುವ ಸಾಧನವಾಯಿತು ಇಷ್ಟಲಿಂಗ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಲ್ಲವೇ ಗುರುಗಳೇ? ಸಪ್ತಸೂತ್ರಗಳ ಮೂಲಕ ಮಾನವನ ಬದುಕು ಹಸನವಾಯಿತು. ಇಷ್ಟಲಿಂಗ ಅವರ ಅಂತಃಸಾಕ್ಷಿಯನ್ನು ಸಂಕೇತಿಸುತ್ತಿರುತ್ತದೆ, ಹೊರಗಿನ ದೇವರನ್ನು ಸಂಕೇತಿಸುವುದಿಲ್ಲ. ಜಾತಿ, ಮತ, ಪಂಥ, ಗಂಡು ಹೆಣ್ಣು ಭೇದವಿಲ್ಲದೆ ಇಷ್ಟಲಿಂಗವನ್ನು ಯಾರಾದರೂ ಧರಿಸಬಹುದು. ಎಲ್ಲರೂ ಸಂಗೈನ ಸ್ವರೂಪವಾಗಿ ಕಾಣುತ್ತಾರೆ ನನ್ನ ದೃಷ್ಟಿಗೆ. ನನ್ನ ಉದ್ದೇಶವಿಷ್ಟೇ ಗುರುಗಳೇ. ಪ್ರತಿಯೊಬ್ಬನು ತನ್ನೊಳಗಿರುವ ಲಿಂಗವನ್ನು ಅಂಗೈಯಲ್ಲಿಟ್ಟು ಪೂಜಿಸಿ ತಾನು ಸ್ವತಂತ್ರನಾಗಬೇಕು. ದೇವಾಲಯ ಪುಣ್ಯಕ್ಷೇತ್ರಗಳ ಗೊಡುವೆ ಬೇಕಿಲ್ಲ, ಪೂಜಾರಿಯ ಮಧ್ಯಸ್ಥಿಕೆಯೂ ಬೇಕಿಲ್ಲ. ಕಾಯದ ಕರಸ್ಥಲ, ಮನದ ಕರಸ್ಥಲ, ಭಾವದ ಕರಸ್ಥಲವಿಟ್ಟುಕೊಂಡು ಆ ವಸ್ತುವನ್ನು ಆರಾಧಿಸಿ ಅನುಸಂಧಾನ ಮಾಡಿ ಸ್ವತಂತ್ರನಾಗುವುದು. ಯೋಗ್ಯ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆ ಪಡೆಯಬೇಕು, ಸದಾಚಾರಿಯಾಗಬೇಕು. ಅಷ್ಟಾವರಣ, ಪಂಚಾಚಾರ, ಷಟಸ್ಥರ ಮಾರ್ಗವಾಗಿ ಸಾಗಿದಾಗ ನರನು ಹರನಾಗಬಲ್ಲ ಗುರುಗಳೇ. ಮತ್ತೆ ಬಸವರಸ ಮುಂದುವರೆದು, ಗುರುಗಳೇ, ಮರದಿಂದ ಬಿದ್ದ ಬೀಜದೊಳಗೆ ಮರ ಅದೃಶ್ಯವಾಗಿ ಅಡಗಿದೆ ಅಲ್ಲವೇ? ಹಾಗೆ ಜಗತ್ತಿನ ಸೃಷ್ಟಿಗೆ ಕಾರಣವಾದ ಮಹಾಗಣ ಲಿಂಗದೊಳಗಿಂದ ನಾವು ಜೀವಗಳು ಹೊರಬಂದಿರುವೆವು. ಹೊರಬರುವಾಗ ನಮ್ಮೊಳಗೆ ಆ ದೇವನನ್ನು ಇಟ್ಟುಕೊಂಡೇ ಬಂದಿದ್ದೇವೆ. ಸತ್ಯವಾದ ತತ್ವವಲ್ಲವೇ ಗುರುಗಳೇ? ಮಣ್ಣು ಬಿಟ್ಟು ಮಡಿಕೆಯಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಒಳಗಿರುವ ದೈವತ್ವವನ್ನು ಅರಳಿಸಿ ಭಾವದಿಂದ ಮನಸ್ಸಿಗೆ, ಮನಸ್ಸಿನಿಂದ ನೇತ್ರಕ್ಕೆ, ನೇತ್ರದಿಂದ ಕರಸ್ಥಲಕ್ಕೆ ಇಷ್ಟಲಿಂಗ ಬಂದು ನೆಲೆಸಿದೆ. ಬೇರೆ ಯಾವುದಲ್ಲ, ತನ್ನೊಳಗಿರುವ ದೈವವೇ ಆಗಿದೆ. ಇನ್ನೊಂದು ಮಾತು ಗುರುಗಳೇ, ಇತಿಹಾಸದ ಪುರುಷರಾದ ರಾಮ, ಕೃಷ್ಣ ಚರಿತ್ರೆಗಳಲ್ಲಿ ಸಿಗುತ್ತಾರೆ. ಎಲ್ಲರ ಮೂಲ ಕಾರಣ ನಿರಾಕಾರ ಚೈತನ್ಯ. ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಭವವಿಲ್ಲದ, ಭಯವಿಲ್ಲದ ನಿರ್ಭಯನು ನಿರಾಕಾರ ಪರಂಜ್ಯೋತಿ ಸ್ವರೂಪನು ನಮ್ಮ ದೇವರು. ನಿರಾಕಾರ ಘನ ಚೈತನ್ಯ. ಇದನ್ನು ಅರಿಯಬೇಕಾಗಿತ್ತು. ಇದಕ್ಕಾಗಿ ಸೂತ್ರವೊಂದನ್ನು ತಿಳಿಸಿದೆ. ಇಷ್ಟಲಿಂಗದ ಬಗ್ಗೆ ಅರಿವು ಒಳಗಿರುವ ಪ್ರಾಣಲಿಂಗವಾಗಿ ಅದರೊಳಗಿನ ಭಾವಲಿಂಗವಾಗಿದೆ. ಹೊರಗೆ ಹುಡುಕದೆ ಒಳಗೆ ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸಂಕತೆ ಒಡಲು ಬೆಳಗುತ್ತಿದ್ದಾನೆ ಗುರುಗಳೇ. ಇನ್ನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳ ಅನುಸಂಧಾನವಾಗಿದೆ.
ಬೀಜ ತನ್ನ ಸತ್ವ ಹೊರಹಾಕಲು ಮೊಳಕೆಯೊಡೆದು ಸಸಿಯಾಗಿ ನೆಲ ಜಲಗಳ ಸಂಸ್ಕಾರ ಪಡೆದು ಮರವಾಗಿ ಬೆಳೆಯುವಂತೆ ನಾವು ಸಹ ಮಹಾಘನ ಲಿಂಗವೇ ಮೂಲ ಕಾರಣ. ಇದೇ ಬಸವ ತತ್ವದ ನಿಜ ಜ್ಞಾನ. ಒಳಗಿರುವ ದೇವನನ್ನು ಸಾಧನೆಯ ಮೂಲಕ ಒಲಿಸಿಕೊಂಡು ಲಿಂಗ ಸ್ವರೂಪಿಯಾಗುವುದೇ ನನ್ನ ಉದ್ದೇಶ ಗುರುಗಳೇ. ಮಾನವ ಕುಲಕೋಟಿ ಜಾತಿ ಮತ ಪಂಥಗಳನ್ನು ಸರಿಸಿ ಒಳಗಿರುವ ದೇವನನ್ನು ಪೂಜಿಸಿ ಅನುಸಂಧಾನ ಮಾಡಿ ಮನಸ್ಸನ್ನು ಬೆರೆಸಿ ಒಂದಾದಾಗ ಆ ಲಿಂಗವೇ ಆಗುವನು. ಇದುವೇ ನನ್ನ ತತ್ವ ಸಿದ್ಧಾಂತ ಗುರುಗಳೇ ಎನ್ನಲು ಸ್ವಯಂ ಲಿಂಗಿಯಾಗಿ ಸ್ವಯಂ ಪ್ರಕಾಶದಿಂದ ಬೆಳಗುವ ಬಸವನನ್ನು ಕಂಡು ಹೃದಯ ತುಂಬಿ ಬಂದಿತು ಗುರುಗಳಿಗೆ. ಬಸವ, ನಿನ್ನನ್ನು ಹೊಗಳಲು ಮಾತೇ ಬರುತ್ತಿಲ್ಲ. ಸಾಕ್ಷಾತ್ ಪರಶಿವನೇ ನೀನು. ಈ ಜಗವ ಬೆಳಗಲು ಬಂದ ಜಗಜ್ಯೋತಿ ಬಸವೇಶ್ವರ ನೀನು ಎಂದು ಅಪ್ಪಿಕೊಂಡು ಅವನನ್ನು ಹರಿಸುತ್ತಾರೆ. ಮುಂದೆ ಏನಾಯಿತು ನೋಡುವ ಮುಂದಿನ ವಾರ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು